ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜ್ಞಾನಿಧಿ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ಯಶಸ್ಸನ್ನು ಹೊಂದಲು ಪ್ರತಿಭೆಗಿಂತ ಮನೋಭಾವನೆ ಮುಖ್ಯ. ಕೆಲವರು ಅಷ್ಟೊಂದು ಪ್ರತಿಭೆ ಇಲ್ಲದಿದ್ದರೂ ಯಶಸ್ಸನ್ನು ಕಂಡರೆ, ಇನ್ನೂ ಕೆಲವರು ಪ್ರತಿಭೆ ಇದ್ದರೂ ಕೂಡ ಯಶಸ್ಸನ್ನು ಕಾಣದೆ ಉಳಿದು ಬಿಡುತ್ತಾರೆ. ಕಾರಣ ಏನಿರಬಹುದು ಎಂದು ಗಮನಿಸಿದಾಗ ಇದಕ್ಕೆ ಕಾರಣ ಮೈಂಡ್ಸೆಟ್, ಅಂದರೆ ಮನೋಭಾವನೆ. ಮನೋಭಾವನೆ ಎಂದರೇನು? ಮನೋಭಾವನೆ ಎಂದರೆ ನಮ್ಮ ಆಲೋಚನಾ ಶೈಲಿ. ಅದು ಹೇಗೆಂದರೆ, ನಾವು ನಮ್ಮ ತಪ್ಪುಗಳಿಂದ ಕಲಿಯುತ್ತೇವೆಯೋ ಅಥವಾ ಸೋಲು ಮತ್ತು ತಪ್ಪುಗಳನ್ನು ನಮ್ಮ ಅಂತರಾಳದಲ್ಲಿ ಇಟ್ಟುಕೊಂಡು ನೋವಿನಿಂದ ಕೊರಗುತ್ತೇವೆಯೋ ಎನ್ನುವುದು ನಮ್ಮ ಮನೋಭಾವನೆ ಹೇಗೆಂಬುದನ್ನು ತೋರಿಸುತ್ತದೆ. ಬೆಳವಣಿಗೆಯ ಮನೋಭಾವದವರು ಪ್ರಯತ್ನ ಮತ್ತು ತಾಳ್ಮೆಯಲ್ಲಿ ಭರವಸೆ ಇಟ್ಟು ಮುಂದಡಿ ಇಟ್ಟರೆ, ಸ್ಥಿರ ಮನಸ್ಥಿತಿಯವರು ಪ್ರತಿಭೆ ಮಾತ್ರ ಎಲ್ಲವನ್ನು ನಿರ್ಧರಿಸುತ್ತದೆ ಎಂದು ಭಾವಿಸಿ ಸುಮ್ಮನಿದ್ದು ಬಿಡುತ್ತಾರೆ. ನಿಜ ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡಿದೆ ಎಂದು ನೋಡುವುದಾದರೆ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದ ತಜ್ಞರಾಗಿರಬಹುದು, ಕಲಾವಿದರಾಗಿರಬಹುದು ಅಥವಾ ಉದ್ಯಮಿಗಳಾಗಿರಬಹುದು. ಇವರೆಲ್ಲರೂ ಹುಟ್ಟಿನಿಂದಲೇ ಶ್ರೇಷ್ಠರಲ್ಲ. ವಿಫಲರಾಗಿ ಸೋಲಿನಿಂದ ಕಲಿತು ಮತ್ತೆ ಮತ್ತೆ ಪ್ರಯತ್ನಿಸಿ ಸಫಲರಾದರು. ಬಾಸ್ಕೆಟ್ಬಾಲ್ನ ದೇವರೆಂದು ಕರೆಯುವ ಮೈಕಲ್ ಜಾರ್ಡನ್ ಹೇಳುತ್ತಾರೆ, ನಾನು ಹಲವು ಬಾರಿ ವಿಫಲಗೊಂಡಿರುವುದರಿಂದಲೇ ಯಶಸ್ವಿ ವ್ಯಕ್ತಿಯಾದೆನೆಂದು. ಮನೆಗಳಿಗೆ ಪೇಪರನ್ನು ಹಂಚುತ್ತಿದ್ದ ಅಬ್ದುಲ್ ಕಲಾಂ ಶ್ರೇಷ್ಠ ವಿಜ್ಞಾನಿಯಾಗಿ ನಂತರ ರಾಷ್ಟ್ರಪತಿ ಆದರು. ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ರೊನಾಲ್ಡೋ ಫುಟ್ಬಾಲ್ನ ಶ್ರೇಷ್ಠ ಕ್ರೀಡಾಪಟುವಾದರು. ಬಸ್ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಸೂಪರ್ ಸ್ಟಾರ್ ಆಗಿ ಬೆಳೆದರು. ಮಂದಬುದ್ಧಿಯ ಆಲ್ಬರ್ಟ್ ಐನ್ಸ್ಟೀನ್ ಮಹಾನ್ ವಿಜ್ಞಾನಿಯಾದರು. ಚಹಾ ಮಾರುತ್ತಿದ್ದ ನರೇಂದ್ರ ಮೋದಿ ದೇಶದ ಸಫಲ ಪ್ರಧಾನಮಂತ್ರಿಯಾದರು. ತಂದೆ ತಾಯಿಯನ್ನು ಕಳೆದುಕೊಂಡ ಸ್ಟೀವ್ ಜಾಬ್ಸ್ ಜಗತ್ತಿನ ದೊಡ್ಡ ಉದ್ಯಮಗಳಲ್ಲೊಂದಾದ ಆ್ಯಪಲ್ನ ಮಾಲಕರಾದರು. ಹೀಗೆ ನೂರಾರು ಜೀವನ ಕಥೆ ಇನ್ನೂ ನಮ್ಮೆದುರಿಗೆ ಜೀವಂತವಾಗಿದೆ. ಮನೋಭಾವನೆ ಪ್ರತಿಭೆಯನ್ನು ಮೀರಿಸುವುದು ಹೇಗೆ? ನಮ್ಮ ಪ್ರತಿಭೆ ನಮಗೆ ಒಂದು ಅವಕಾಶವನ್ನು ಕೊಡಬಹುದಾದರೂ ಅದು ಕಠಿಣ ಸವಾಲಿಗೆ ಕುಗ್ಗಬಹುದು. ಆದರೆ ಸ್ಥಿರ ಮನೋಭಾವನೆ ನಮ್ಮನ್ನು ಸೋಲಿನ ಸವಾಲಿಗೆ ಮತ್ತಷ್ಟು ಬಲಿಷ್ಠಗೊಳಿಸಿ ಗುರಿಯನ್ನು ತಲುಪುವವರೆಗೆ ಬಿಡದೆ ನಮ್ಮನ್ನು ಪ್ರಯತ್ನದೆಡೆಗೆ ಪ್ರೇರೇಪಿಸುತ್ತದೆ. ನಾವು ಇದರಿಂದ ಕಲಿಯಬಹುದಾದ ಜೀವನ ಪಾಠವೆಂದರೆ, ಪ್ರತಿಭೆ ನಮ್ಮ ಜೀವನದ ಬಾಗಿಲನ್ನು ತೆರೆಯಬಹುದಾದರೂ ಮನೋಭಾವನೆ ಎನ್ನುವುದು ಅದರೊಳಗೆ ನಾವು ಎಷ್ಟು ದೂರ ಹೋಗಬೇಕೆಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ಸವಾಲುಗಳು ಎದುರಾದಾಗ ಹತಾಶರಾಗಿ ಕುಳಿತುಕೊಳ್ಳದೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಅದರಿಂದ ಕಲಿತು ಮುಂದಡಿ ಇಟ್ಟು ಬೆಳೆಯಬೇಕು. ಈ ವಿಡಿಯೋ ನಿಮಗೊಂದು ಪ್ರೇರಣೆಯಾದಲ್ಲಿ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಇತರರಿಗೆ ಪ್ರೇರಣೆಯಾಗಲಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.